ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಅರ್ಲಿ ಮಾರ್ನಿಂಗ್ಗೆ ಎದ್ದು ನಾನು ನನ್ನ ಫ್ರೆಂಡ್ಸ್ ಲಾಂಗ್ ರೈಡ್ ಹೊರಟಿದ್ದೀವಿ. ಸೊ ನಮ್ಮ ಜೊತೆ ನೀವು ಬನ್ನಿ, ಹೋಗೋಣ. ಅದಕ್ಕಿಂತ ಮುಂಚೆ ಒಂದೊಳ್ಳೆ ಉಡುಪಿ ಹೋಟೆಲಿಗೆ ಹೋಗ್ಬಿಟ್ಟು ಬೆಳಗಿನ ನಾಷ್ಟ ಮತ್ತು ಕಾಫಿನ ಮುಗಿಸ್ಕೊಂಬಿಡೋಣ. ಯಾಕಂದರೆ ಗೈಸ್, ಲಾಂಗ್ ರೈಡ್ ಹೋಗಬೇಕು ಅಂದರೆ ತುಂಬ ಎನರ್ಜಿ ಬೇಕಾಗುತ್ತೆ. ಫಸ್ಟ್ ನಾಷ್ಟ ಮಾಡ್ಕೊಳ್ಳೋಣ ಬನ್ನಿ. ಸೊ ಗೈಸ್, ಅಂದಾಗೆ ನಮ್ಮ ಲಾಂಗ್ ರೈಡ್ ಯಾವ ಕಡೆಪ್ಪ ಅಂದರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಹುಡುಗಿ ಹೆಂಗೆ ರೈಡ್ ಮಾಡ್ತಾ ಇದ್ದಾರೆ. ಗೈಸ್, ನಮ್ಮ ಲಾಂಗ್ ರೈಡ್ ಜರ್ನಿಯಲ್ಲಿ ನಾವು ಫಸ್ಟ್ ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂದರೆ ಪಯಣ ಮ್ಯೂಸಿಯಂ. ಸೊ ಇಲ್ಲಿರೋ ವಿಂಟೇಜ್ ಕಾರ್ಗಳನ್ನ, ಐಕಾನಿಕ್ ಕಾರ್ಗಳನ್ನ ತುಂಬ ದಿನದಿಂದ ನೋಡ್ಬೇಕನ್ನೋ ಆಸೆ ಇತ್ತು. ಇವತ್ತು ಆ ಕಾಲ ಕೂಡ ಬಂದಿದೆ, ಬನ್ನಿ ನೋಡೋಣ. ಗೈಸ್, ಒಬ್ಬರಿಗೆ 75 ರೂಪೀಸ್ ಎಂಟ್ರಿ ಫೀಸ್ ಆಗುತ್ತೆ. ಪಯಣ ಮ್ಯೂಸಿಯಂ ಅಂದರೆ ಬರೀ ವಿಂಟೇಜ್ ಕಾರ್ಗಳನ್ನ ಮಾತ್ರ ಇಟ್ಟಿರ್ತಾರೆ ಅನ್ಕೊಂಡಿದ್ದೆ ಗೈಸ್. ಅದಷ್ಟೇ ಅಲ್ಲ, ವಿಂಟೇಜ್ ಬೈಕ್ಗಳು ಸಹನೂ ಇಲ್ಲಿದ್ವು. ಇವೆಲ್ಲ ಹಳೆ ಕಾಲದಲ್ಲಿ ಬಳಸ್ತಿದ್ದಂಥ ಆರ್ಮಿ ರಡಾರ್ಗಳು ಮತ್ತು ಆರ್ಮಿ ವೆಹಿಕಲ್ಗಳು ಸಹ ಇಟ್ಟಿದ್ದಾರೆ. ನೋಡಿ, ನಮ್ಮ ಕರುನಾಡಿನ ಸಾಹಸ ಸಿಂಹ ವಿಷ್ಣು ಸರ್ ಬಳಸಿದಂಥ ಕಾರ್ನ ಕೂಡ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅವ್ರ ನೆನಪಿಗೋಸ್ಕರ. ನೋಡಿ ಗೈಸ್, ವಿಂಟೇಜ್ ಯುಗದ ಕ್ಲಾಸಿಕ್ ಕಾರ್ಗಳು. ಗೈಸ್, ಈ ವೆಹಿಕಲ್ ನೋಡಿದ ತಕ್ಷಣ ನಂಗೆ ನೆನಪು ಬಂದಿದ್ದ ಸಾಂಗ್ ಯಾವುದು ಗೊತ್ತಾ ಗೈಸ್? ಇದು ನೋಡಿ, ಹಿಂದೂಸ್ತಾನ್ ಅಂಬಾಸಿಡರ್ ಕಾರ್ ಇದು. ಇದರಲ್ಲಿ ಬಳಸಿರುವಂಥ ಪ್ರತಿಯೊಂದು ಪಾರ್ಟ್ಗಳನ್ನು ಕೂಡ ಹೇಗೆ ನೀಟಾಗಿ ತೆಗೆದು ಶೋ ಮಾಡಿದ್ದಾರೆ. ಬನ್ನಿ ಇನ್ನು ಮುಂದೆ ಏನಿದೆ ನೋಡೋಣ. ಇದು ಟ್ರ್ಯಾಕ್ಟರ್. ನೆಕ್ಸ್ಟ್ ವಿಂಟೇಜ್ ಕಾಲದ ಆಟೋ ನೋಡಿ ಗೈಸ್. ಹಾಗೆ ಮುಂದೆ ಹೋದ್ರೆ ನಮಗೆ ಮಂಜುಷಾ ಸಂಗ್ರಹಾಲಯ ಅಂತ ಸಿಕ್ತು. ಅದೇನು ಅಂತ ನಮಗೂ ಗೊತ್ತಿಲ್ಲ, ಬನ್ನಿ ನೋಡೋಣ ಏನಿದೆ ಅಂತ. ಇಲ್ಲಿ ನೋಡಿ, ತುಳುನಾಡಿನಲ್ಲಿ ಆಗಿನ ಕಾಲದಲ್ಲಿ ಬಳಸ್ತಿದ್ದಂತಹ ಅಡುಗೆ ಸಾಮಗ್ರಿಗಳಿವೆಲ್ಲ. ಸೌಟು, ಚಾಕು, ಇವೆಲ್ಲ ಅಡುಗೆಗೆ ಬಳಸ್ತಿದ್ದಂಥ ಸಾಮಗ್ರಿಗಳೆಲ್ಲ ಇಟ್ಟಿದ್ದಾರೆ. ಧಾನ್ಯಗಳನ್ನ ಅಳಿಯಕ್ಕೆ ಬಳಸ್ತಿದ್ದಂತಹ ಸಾಮಗ್ರಿಗಳು ನೋಡಿ. ತುಳುನಾಡಿನಲ್ಲಿ ಆಗಿನ ಕಾಲದಲ್ಲಿ ಅಡುಗೆಗೆ ಬಳಸ್ತಿದ್ದಂಥ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಅಲ್ಲಿ ನೋಡಿ, ಸ್ಟೀಮ್ ಕುಕ್ಕರ್ ಸಹ ಇತ್ತು ಅವಾಗಿನ ಕಾಲದಲ್ಲಿ. ಪಡ್ಡು ಮಾಡಕ್ಕೆ ಬಳಸಿದ ಪಾತ್ರೆನೂ ಇದೆ ನೋಡಿ ಗೈಸಲ್ಲಿ. ಇಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಬಳಸ್ತಿದ್ದಂತಹ ಸ್ಟುಡಿಯೋ ಕ್ಯಾಮೆರಾ. ಅಲ್ಲಿಂದ ಮುಂದೆ ಹೋದರೆ ನಿಮಗೆ ಸಿಗುತ್ತೆ ಹಳೆ ಕಾಲದ ಟೈಪ್ ರೈಟರ್ಗಳು, ಸೊ ಟೈಪಿಂಗ್ ಮಿಷಿನ್ಗಳು. ನೋಡಿ ಗೈಸ್, ಎಲ್ಲ ಥರದ ಚಿಮಣಿಗಳು ಇಟ್ಟಿದ್ದಾರೆ ಇಲ್ಲಿ. ಕರೆಂಟ್ ಎಲ್ಲ ಇರಲಿಲ್ಲ ಆವಾಗ, ಬರೀ ಚಿಮಣಿ. ಇವೆಲ್ಲ ನೋಡಿ, ಯುದ್ಧಕ್ಕೆ ಬಳಸ್ತಿದ್ದಂತಹ ಶಸ್ತ್ರಾಸ್ತ್ರಗಳು. ನೋಡಿ, ಕೆಲವೊಂದು ವಿಗ್ರಹಗಳನ್ನ ಕೂಡ ಇಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ನೋಡಿ, ರಾಜರುಗಳು ಬಳಸ್ತಿದ್ದಂತಹ ನಾಣ್ಯಗಳು, ನೋಟುಗಳು ಎಲ್ಲ ಇದೆ ಇಲ್ಲಿ ಗೈಸ್. ಹಂಗೆ ಮುಂದೆ ಬಂದ್ರೆ ಅಲ್ಲಿ ಸಿಗತ್ತೆ ನಿಮಗೆ ಹಳೆ ಕಾಲದ ಚಿತ್ರಕಲೆಗಳು, ಡ್ರಾಯಿಂಗ್ಸ್. ಅದನ್ನೆಲ್ಲ ಫ್ರೇಮ್ ಹಾಕಿ ಸಂಗ್ರಹಿಸಿಟ್ಟಿದ್ದಾರೆ. ಬನ್ನಿ ಗೈಸ್, ಮುಂದಿನ ಪ್ಲೇಸಿಗೆ ಹೋಗೋಣ. ತುಂಬ ಟೈಮ್ ಕಮ್ಮಿ ಇದೆ ನಮಗೆ, ಯಾಕಂದರೆ ನಾವು ಸಂಜೆ ಒಳಗೆ ಮತ್ತೆ ವಾಪಸ್ ಮನೆಗೆ ಬರಬೇಕು. ಇಲ್ಲಾಂದರೆ ಮನೇಲಿರೋರು ನಮ್ಮನ್ನ ಹುಡ್ಕೊಂಡ್ಬರ್ತಾರೆ. ಗೈಸ್, ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ ವರ್ಲ್ಡ್ ಆಫ್ ಚಾಕೊಲೇಟ್ ಆ್ಯಂಡ್ ವರ್ಲ್ಡ್ ಆಫ್ ಮೈಸೂರು ಪಾಕ್. ಬನ್ನಿ ನೋಡೋಣ ಹೆಂಗಿರತ್ತೆ ಅಂತ. ಇಲ್ಲಿ ನೋಡಿ ಗೈಸ್, ನಾವು ಒಳಗೆ ಬರ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ವರ್ಲ್ಡ್ ಆಫ್ ಚಾಕೊಲೇಟ್ ಇರುತ್ತೆ ಮತ್ತು ರೈಟ್ ಸೈಡಲ್ಲಿ ವರ್ಲ್ಡ್ ಆಫ್ ಮೈಸೂರು ಪಾಕ್ ಇರುತ್ತೆ. ಇದಕ್ಕೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ ಗೈಸ್, ನಾವು ಫ್ರೀಯಾಗಿ ಹೋಗ್ಬೋದು. ನಾವು ಹೋಗಿದ್ದೆ ಫಸ್ಟ್ ವರ್ಲ್ಡ್ ಆಫ್ ಚಾಕ್ಲೇಟ್ ಕಡೆಗೆ. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ಡಾರ್ಕ್ ಚಾಕೊಲೇಟ್ಸ್, ಡಿಫ್ರೆಂಟ್ ಚಾಕ್ಲೇಟ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಗೈಸ್. ಇಲ್ಲಿ ಚಾಕ್ಲೇಟ್ಗಳೆಲ್ಲ ಇವರೇ ಪ್ರಿಪೇರ್ ಮಾಡೋದು. ಇಲ್ಲಿ ನೋಡ್ತಾ ಇರೋಂಥ ಎಲ್ಲ ಚಾಕ್ಲೇಟ್ಗಳು ಇವರೇ ಪ್ರಿಪೇರ್ ಮಾಡಿ ಇವರೇ ಸೇಲ್ ಮಾಡ್ತಾ ಇರೋದು. ನೋಡಿ ಎಷ್ಟು ಟೈಪ್ಸ್ ಆಫ್ ಚಾಕೊಲೇಟ್ಸ್ ಇದೆ ಇಲ್ಲಿ. ಗೈಸ್, ನೀವು ನೋಡ್ತಾ ಇರೋದು ಇಂಡಿಯಾಸ್ ಬಿಗ್ಗೆಸ್ಟ್ ಚಾಕೊಲೇಟ್ ಡ್ಯಾಮ್. ನೋಡಿ, ಚಾಕ್ಲೇಟ್ ಹೆಂಗೆ ಫಾಲ್ಸ್ ಥರ ಹರ್ಕೊಂಡು ಬರ್ತಾ ಇದೆ ಕೆಳಗೆ. ವರ್ಲ್ಡ್ ಆಫ್ ಚಾಕ್ಲೇಟಲ್ಲಿ ಗೈಸ್ ನಿಮಗೆ
ಚಾಕೋ ಟೀ ಪೌಡರ್, ಚಾಕೋ ಕಾಫಿ ಪೌಡರ್ ಎಲ್ಲ ಸಿಗುತ್ತೆ ನೋಡಿ. ನೋಡಿ ಗೈಸ್, ಮುಂದೆ ಬಂದರೆ ನಿಮಗೆ ಡಿಫ್ರೆಂಟ್ ಗಿಫ್ಟ್ ಬಾಕ್ಸ್ಗಳೆಲ್ಲ ಸಿಗುತ್ತೆ. ಈ ಗಿಫ್ಟ್ ಬಾಕ್ಸ್ಗಳಲ್ಲಿ ನಾವು ಯಾವ ಚಾಕ್ಲೇಟ್ ಹೇಳ್ತೀವೋ ಆ ಚಾಕ್ಲೇಟ್ನ ಹಾಕಿ ಗಿಫ್ಟ್ ಪ್ಯಾಕ್ ಮಾಡಿ ಕೊಡ್ತಾರೆ ನಮಗೆ. ನೋಡಿ ಗೈಸ್, ನಾವು ಸೀರೆ ತರ್ತೀವಲ್ಲ ಆ ಥರ ಇದೆ ಬಾಕ್ಸ್ ತೆಗೆದು ನೋಡಿದ್ರೆ ಎಲ್ಲ ಖಾಲಿ ಇರುತ್ತೆ ಗೈಸ್. ನಾವು ಯಾವ ಚಾಕ್ಲೇಟ್ ಹೇಳ್ತೀವಿ ಮತ್ತು ಯಾವ ಬಾಕ್ಸ್ ಸೆಲೆಕ್ಟ್ ಮಾಡ್ತೀವಿ ಆ ಬಾಕ್ಸಲ್ಲಿ ಆ ಚಾಕ್ಲೇಟ್ನ ಹಾಕಿ ಪ್ಯಾಕ್ ಮಾಡಿ ಕೊಡ್ತಾರೆ. ಚೆನ್ನಾಗಿದೆ ಗಿಫ್ಟ್ ಕೊಡೋಕೆ ಒಂಥರ. ಗೈಸ್, ನಾವು ನೆಕ್ಸ್ಟ್ ಹೋಗ್ತಾ ಇರೋದು ವರ್ಲ್ಡ್ ಆಫ್ ಮೈಸೂರು ಪಾಕ್ ಕಡೆಗೆ. ನೋಡಿ, ಇಲ್ಲಿ ನಾವು ಲೈವ್ ಆಗಿ ಮೈಸೂರು ಪಾಕ್ ಮಾಡೋದನ್ನ ನೋಡ್ಬೋದು. ಅಲ್ಲಿ ಹಿಟ್ಟು ಕಲಿಸ್ತಾ ಇದ್ದಾರೆ, ಅಲ್ಲೆಲ್ಲ ಮೈಸೂರು ಪಾಕ್ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಗೈಸ್. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಸೂರು ಪಾಕ್ ಇದೆ ಅಂತ. ನೋಡಿ, ಕ್ಯಾರೆಟ್ ಮೈಸೂರು ಪಾಕ್ ಅಂತೆ, ರೋಸ್ಟೆಡ್ ಆಲ್ಮಂಡ್ ಮೈಸೂರು ಪಾಕ್ ಅಂತೆ, ಕಾಜು ಮೈಸೂರು ಪಾಕ್ ಅಂತೆ, ಮ್ಯಾಂಗೋ ಮೈಸೂರು ಪಾಕು, ಜಾಗರಿ ಮೈಸೂರು ಪಾಕು, ಇನ್ನೂ ಡಿಫ್ರೆಂಟ್ ಮೈಸೂರು ಪಾಕ್ಗಳೆಲ್ಲ ಇದೆಪ್ಪ. ಹೆಂಗಿದೆ ಒರಿಜಿನಲ್ ಮೈಸೂರು ಪಾಕ? ಗೈಸ್, ಬನ್ನಿ ನಮ್ಮ ಜರ್ನಿನ ಮುಂದುವರ್ಸೋಣ. ಸೊ ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಮೈಸೂರು ಪ್ಯಾಲೇಸ್. ನಮ್ಮ ರಾಜ್ಯದ ಹೆಮ್ಮೆ ಮೈಸೂರು ಅರಮನೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಗೈಸ್. ಮೈಸೂರು ಅರಮನೆಗೆ ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 150 ರೂಪೀಸ್ ಇರುತ್ತೆ. ಟಿಕೆಟ್ ತಗೊಂಡು ಮುಂದೆ ಹೋಗೋಣ ಬನ್ನಿ. ಗೈಸ್, ಪ್ಯಾಲೇಸ್ ಒಳಗೆ ಚಪ್ಪಲಿ ಹಾಕೊಂಡು ಎಲ್ಲ ನಿಮ್ಮನ್ನು ಬಿಡಲ್ಲ. ಚಪ್ಪಲಿನ ಅಲ್ಲೇ ಇರೋ ಕೌಂಟ್ರ್ ಒಳಗೆ ಬಿಟ್ಟು ಹೋಗ್ಬೇಕು. ಗೈಸ್, ಬನ್ನಿ ಪ್ಯಾಲೇಸ್ ಒಳಗೆ ಹೋಗೋಣ. ಗೈಸ್, ನೀವು ಇಲ್ಲಿ ನೋಡ್ತಾ ಇರೋದು ಆನೆಯ ಒರಿಜಿನಲ್ ದಂತಗಳು, ಪಕ್ಕ ಇಟ್ಟಿರೋ ಪ್ಯೂರ್ ಬೆಳ್ಳಿ ಚೇರುಗಳು ಗೈಸ್. ಇವೆಲ್ಲ ನೋಡ್ತಾ ಇದ್ರೆ ನಿಜ ಶಾಕ್ ಆಗುತ್ತೆ ಗೈಸ್. ಅವಾಗಿನ ಕಾಲದಲ್ಲೇ ಈ ತರ ಎಲ್ಲ ಡಿಸೈನ್ಗಳು ಮಾಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ, ಅವಾಗ್ಲೇನೆ ಎಂತೆಂಥ ಕ್ರಿಯೇಟಿವ್ ಇಂಜಿನಿಯರ್ಸ್ ಮತ್ತೆ ಎಂತೆಂಥ ಕ್ರಿಯೇಟಿವ್ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಇದ್ರು ಅಂತ. ಇವೆಲ್ಲ ಆಭರಣಗಳನ್ನ ನಾವು ನೋಡಿರ್ತೀವಿ ದಸರಾ ಟೈಮಲ್ಲಿ. ಅಂಬಾರಿನವರ ಆನೆಗೆ ಮತ್ತು ಮೆರವಣಿಗೆ ಬರೋ ಆನೆಗಳಿಗೆ ಈ ಆಭರಣಗಳನ್ನ ಹಾಕಿರ್ತಾರೆ. ಇವು ಯಾವುದು ಒರಿಜಿನಲ್ ಗೋಲ್ಡ್ ಅಲ್ಲ ಗೈಸ್, ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರೀಸ್ಗಳು. ಇಷ್ಟೆಲ್ಲ ನೋಡೋ ಅಷ್ಟೊತ್ತಿಗೇನೆ ಕರೆಕ್ಟಾಗಿ ಟೈಮ್ 2:30 ಆಗಿದೆ. ಬನ್ನಿ ಊಟಕ್ಕೆ ಹೋಗೋಣ ಅಂತ ಡೈರೆಕ್ಟ್ ಹೋಗಿದ್ದೆ ಹನುಮಂತು ಪಲಾವ್ಗೆ. ಅಲ್ಲಿ ನೋಡಿದ್ರೆ ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ ಗೈಸ್, ಅಷ್ಟು ರಶ್ ಇದೆ. 2:30 ಕರೆಕ್ಟಾಗಿ 3:20 ತನಕ ವೆಯ್ಟ್ ಮಾಡಿದ್ವಿ, ಸುಸ್ತಾಗೋಯ್ತು ಅಲ್ಲೇ. 1 ಅವರ್ ವೆಯ್ಟ್ ಮಾಡಾದ್ಮೇಲೆ ಕೊನೆಗೂ ಹನುಮಂತು ಪಲಾವ್ ಸವಿಯೋ ಟೈಮ್ ಬಂತು ಗೈಸ್. ಬಿಸಿ ಬಿಸಿ ಹನುಮಂತು ಪಲಾವ್ ತಿನ್ನೋಷ್ಟೊತ್ತಿಗೆ ನಾವು ಮನೆಗೆ ಹೊರಡೋ ಟೈಮ್ ಕೂಡ ಆಗ್ಬಿಟ್ಟಿತ್ತು. ಟೈಮ್ 4:35 ಆಗ್ತಾ ಬರ್ತಾ ಇತ್ತು. ಸೊ ಸೂರ್ಯನೂ ಅವ್ರ ಮನೆ ಕಡೆ ಹೋಗ್ತಾ ಇದ್ರು, ನಾವು ನಮ್ಮ ಮನೆ ಕಡೆ ಹೊರಟ್ವಿ ಗೈಸ್. ಸೊ ಗೈಸ್, ಇದಾಗಿತ್ತು ಮೈಸೂರಿನ ಲಾಂಗ್ ರೈಡ್ ವ್ಲಾಗ್. ಸಿಗೋಣ ಮತ್ತೆ ಮುಂದಿನ ವ್ಲಾಗ್ನಲ್ಲಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟಾಟಾ, ಬಾಯ್ ಬಾಯ್, ಸಿ ಯು.